ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ಕಾಮಗಾರಿ ಆರಂಭವಾಗಿದ್ದು ಗುತ್ತಿಗೆದಾರರು 1.5 ವರ್ಷದೊಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ್ದಾರೆ. ಈ ಕಾಮಗಾರಿಯಿಂದ ಯಾರಿಗೂ ಸಮಸ್ಯೆ ಆಗುವುದಿಲ್ಲ, ಆದುದರಿಂದ ಇದಕ್ಕೆ ಆಕ್ಷೇಪ ಸಲ್ಲಿಸುವುದು ಸರಿಯಲ್ಲ ಎಂದು ಅಂಬಲ್ಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರ ಬಳಕೆದಾರರ ವೇದಿಕೆ ಸಂಚಾಲಕ ಭಾಸ್ಕರ್ ಶೆಟ್ಟಿ ಹೇಳಿದ್ದಾರೆ. ಅಂಬಲ್ಪಾಡಿ ಜಂಕ್ಷನ್ ಮೇಲ್ಸೇತುವೆ ಅಂಡರ್ಪಾಸ್ ಕಾಮಗಾರಿಯಿಂದ ಆಗಿರುವ ಗೊಂದಲದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಹೆದ್ದಾರಿ ಕಾಮಗಾರಿ ನಡೆಯುವಾಗ ಸಂಚಾರದಲ್ಲಿ ತೊಂದರೆ ಆಗುವುದು ಸಾಮಾನ್ಯ, ಅದಕ್ಕೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅಂಬಲ್ಪಾಡಿ ಮೇಲ್ಸೇತುವೆ ಕಾಮಗಾರಿಯಿಂದಾಗಿ ಉಡುಪಿಯಿಂದ ಅಂಬಲಪಾಡಿ ಹೋಗುವ ಪಾದಚಾರಿಗಳಿಗೆ ರಸ್ತೆ ದಾಟಲು ತುಂಬಾ ತೊಂದರೆಯಾಗುತ್ತಿದೆ. ಸಂತೆಕಟ್ಟೆಯಲ್ಲಿ ಇದೇ ಸಮಸ್ಯೆಯನ್ನ ಪಾದಚಾರಿಗಳು 4-5 ವರ್ಷಗಳ ಕಾಲ ಅನುಭವಿಸಿದ್ರು. ಆ ಸಮಸ್ಯೆ ಇಲ್ಲಿ ಆಗಬಾರದು, ಅದಕ್ಕಾಗಿ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಬೇಕು. ಅದೇ ರೀತಿ ಇಲ್ಲಿ ಯಾವುದೇ ಸೂಚನಾ ಫಲಕ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಎಂದು ಅಂಬಲ್ಪಾಡಿ ನಿವಾಸಿ ಶ್ಯಾಮ್ ಕುಮಾರ್ ರಾವ್ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಕೆದಾರರ ಹಿತರಕ್ಷಣಾ ವೇದಿಕೆಯಿಂದ ಈ ಹಿಂದೆ ನಾವು ಲೋಕಸಭಾ ಸದಸ್ಯರಿಗೆ ಹಾಗೂ ಹೆದ್ದಾರಿ ಸಚಿವರಿಗೆ ಮನವಿ ಕೊಟ್ಟ ಮೇರೆಗೆ ಇವತ್ತು ನಮ್ಮ ಬೇಡಿಕೆ ಈಡೇರ್ತಾ ಇದೆ. ಈಗ ಇವತ್ತು 12ನೇ ತಾರೀಕಿಗೆ ಜಿಲ್ಲಾಡಳಿತ ಅದನ್ನು ಶುರು ಮಾಡುತ್ತದೆ ಅಂತ ಹೇಳಿದ್ದಾರೆ. ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ಕೆಲಸವನ್ನು ವಹಿಸಿಕೊಂಡಿದ್ದಾರೆ. ಆ ಮೂಲಕ ಇವತ್ತು ಇಲ್ಲಿ ಚತುಷ್ಪಥ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. 30 ಮೀಟರ್ ಅಗಲದ ದ್ವಾರ ಇದರಲ್ಲಿ ಇರ್ತದೆ ಮತ್ತು ಫುಟ್ಪಾತ್, ಪ್ರತ್ಯೇಕ ಫುಟ್ಪಾತ್ ಇರ್ತದೆ. ಮಳೆಗಾಲದ ನೀರು ಹರಿದು ಹೋಗಲಿಕ್ಕೆ ಅಂಡರ್ಗ್ರೌಂಡ್ ಆಗಿ ನೇರವಾಗಿ ಚರಂಡಿಗೆ ಹೋಗುವ ವ್ಯವಸ್ಥೆ ಇರ್ತದೆ. ಅಲ್ಲದೆ ಇನ್ನೊಂದು ಫುಟ್ಪಾತ್ ಅದರ ನೆಕ್ಸ್ಟ್ ಮೀಟರ್ನ ನಂತರ ಬರ್ತದೆ. ಆದ್ದರಿಂದ ಫ್ರೀಯಾಗಿ ಸುಗಮವಾಗಿ ಸಂಚಾರ ಮಾಡಬಹುದು, ಸುರಕ್ಷಿತವಾಗಿ ಸಂಚಾರ ಮಾಡಬಹುದು. ಈ ರೀತಿಯ ವ್ಯವಸ್ಥೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯ ಹಿತರಕ್ಷಣಾ ವೇದಿಕೆಯಲ್ಲಿ ಬಳಕೆದಾರ ಹಿತರಕ್ಷಣಾ ವೇದಿಕೆಯ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಮನವಿಯನ್ನು ಸಲ್ಲಿಸುವುದರಿಂದ ನಕ್ಷೆಯನ್ನು ಪರಿಷ್ಕೃತ ಮೋಡಿಫೈ ಮಾಡಿ ಆಂತರಿಕವಾಗಿ ಬದಲಾವಣೆ ಮಾಡಿ ಅದನ್ನು ಇವತ್ತು ಜನರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕೆಂಬಂಥ ಕಾರಣದಿಂದ ನಾವು ಮಾಡಿಸಿದ್ದೇವೆ. ಅದಕ್ಕೆ ಎಲ್ಲ ನಾಗರಿಕರದ್ದು, ಅದೇ ರೀತಿ ಹೈವೇ ಹೆದ್ದಾರಿಯ ಅಧಿಕಾರಿಗಳದ್ದು, ಜನಪ್ರತಿನಿಧಿಗಳದ್ದು, ಸ್ಥಳೀಯ ನಾಗರಿಕರದ್ದು